ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯಲ್ಲಿನ ಅಸಮತೋಲನವನ್ನ ನಿವಾರಿಸಿ ಹಿಂದುಳಿದ ಗ್ರಾಮ ಪಂಚಾಯಿತಿಗಳಿಗೆ ಹೊಸ ಚೈತನ್ಯ ನೀಡಲು ರಾಜ್ಯ ಸರ್ಕಾರವು ಕಾಯಕ ಗ್ರಾಮ ಯೋಜನೆ ಎಂಬ ಯೋಜನೆ ಜಾರಿಗೆ ತಂದಿದ್ದು ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಸಹಕರಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಆಕಾಶ್ ಹೇಳಿದ್ದಾರೆ. ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕಾಯಕ ದತ್ತು ಗ್ರಾಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಯೋಜನೆಯು ಹಿಂದುಳಿದ ಗ್ರಾಮಗಳನ್ನು ಅಧಿಕಾರಿಗಳೇ ದತ್ತು ಪಡೆದು ಅವುಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಒಂದು ವಿನೂತನ ಮಾದರಿಯಾಗಿದೆ. ಈ ಯೋಜನೆಯಲ್ಲಿ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಮಹಿಳಾ ಸ್ವಸಹಾಯ ಸಂಘಗಳ ಅಭಿವೃದ್ಧಿ ಮಾಡಲಾಗುವುದು. ಗ್ರಾಮಸ್ಥರು ತೆರಿಗೆ ಪಾವತಿಸುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ಸಹಕರಿಸುವಂತೆ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಮಾತನಾಡಿದರು. ಪಿಡಿಒ ಶಶಿರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರು, ರೈತ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಆಯ್ಕೆಯಾದವರು ಬರಬೇಕು. ಮೆಂಬರ್ಸ್ ಇದ್ದಾರೆ, ನೀವುಗಳೆಲ್ಲ ಸೇರಿ ಉಪಾಧ್ಯಕ್ಷ ಎಲ್ಲಿ ಪ್ರಿನ್ಸಿಪಲ್ ಚಳಕೆರೆ ಓಕೆ ನೆಕ್ಸ್ಟ್ ಓಕೆ ಹಾಸ್ಟೆಲ್ ಇದೆ ಇಲ್ಲಿ ಇಲ್ಲ ಸರ್. ಇಲ್ಲಿರೋ ಹಾಸ್ಟೆಲ್ ಯಾವುದು? ಇಲ್ಲಿರೋದು ಸೋಶಿಯಲ್ ವೆಲ್ಫೇರ್ ಟ್ರೈಬಲ್ ಎಡಿ ಸೋಶಿಯಲ್ ವೆಲ್ಫೇರ್ ಕುಂತ್ಕೊಳ್ಳಿ. ಟ್ರೈಬಲ್ ಓಕೆ ಮುಂಜಾನೆ ಸಿಎಚ್ ಇನ್ನು ಯಾರಾದ್ರೂ ಅಧಿಕಾರಿಗಳು ಇಲ್ಲ? ಫೈನ್. ಸೊ ಈ ಪ್ರಗತಿ ಪರಿಶೀಲನೆ ಏನಿದೆ ನಮ್ಮ ಇಒ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಲೈನ್ ಡಿಪಾರ್ಟ್ಮೆಂಟ್ಸ್ ಅಧಿಕಾರಿಗಳು ಬರ್ಲಿ, ಅಧ್ಯಕ್ಷರು ಇರ್ತಾರೆ, ನೀವು ಇರಬೇಕು, ಎಲ್ಲ ಸದಸ್ಯರು ಬರ್ಲಿ, ನಮ್ಮ ಮಿಕ್ಕ ಸದಸ್ಯರು ಬರ್ಲಿ. ಪ್ರಗತಿ ಪರಿಶೀಲನೆ ಮಧ್ಯಾಹ್ನ ನಡೆಯುತ್ತೆ. ನಾನೇ ತಗೋಬೇಕಿತ್ತು 3 ಗಂಟೆಗೆ, ಕಾರಣಾಂತರಗಳಿಂದ ಹೋಗ್ಬೇಕಿದೆ ಬೇಗ, ಅದಕ್ಕಾಗಿ ಅಟ್ಲೀಸ್ಟ್ ಉದ್ಘಾಟನೆ ಮಾಡಕ್ಕೆ ಅಂತ ಬಂದಿದ್ದೀನಿ. ಒಂದು ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಬೇಡರೆಡ್ಡಿಹಳ್ಳಿನ ಚಳ್ಳಕೆರೆ ತಾಲೂಕಲ್ಲಿ ಬೇಡರೆಡ್ಡಿಹಳ್ಳಿ, ಹಿರಿಯೂರು ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯಿತಿಯನ್ನ ನನಗೆ ಖುದ್ದಾಗಿ ಮೇಲ್ವಿಚಾರಣೆ ಮಾಡಕ್ಕೆ ಸರ್ಕಾರ ಕಾಯಕ ಗ್ರಾಮ ಅನ್ನೋ ಯೋಜನೆ ಅಡಿಯಲ್ಲಿ ಹಾಕಿದೆ. ಸೊ ಅದಕ್ಕಾಗಿ ನಾನು ಈ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಈ ವ್ಯಾಪ್ತಿಗೆ ಸೇರುವಂತಹ ಎಲ್ಲ ಏನು ಸರ್ಕಾರಿ ವ್ಯವಸ್ಥೆಗಳನ್ನ ಅನುಕೂಲಕರವಾಗಿ ಮಾಡ್ಬೇಕು ಅನ್ನೋ ಗುರಿ ನಂದು. ಫೋನ್ ಸ್ವಲ್ಪ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ 3 ಗ್ರಾಮಗಳಿದೆ ಅಂತ ತಿಳಿದು ಬಂದಿದೆ. ಈ ಎಷ್ಟು ಹಾಸ್ಟೆಲ್ ಇದೆ, ಎಷ್ಟು ಸ್ಕೂಲ್ ಇದೆ, ಎಷ್ಟು ಅಂಗನವಾಡಿ ಇದೆ, ಜಲ್ ಜೀವನ್ ಮಿಷನ್ ಅಲ್ಲಿ ಕುಡಿಯುವ ನೀರನ್ನ ಸಪ್ಲೈ ಮಾಡೋ ವಿಚಾರವಾಗಿ ಏನು ಪ್ರಗತಿ ಕಂಡಿದೆ, ಇನ್ನಿತರೆ ಮಾಹಿತಿಗಳನ್ನೆಲ್ಲ ನಾನು ತರಿಸ್ಕೊಂಡೇನೆ ನೋಡಿದೀನಿ. ಹಾಗೂ ಈ ಸಭೆಗೆ ಬಂದಿರತಕ್ಕಂಥ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ಸರ್ ಅವರಿಗೂ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ನಮ್ಮ ಗ್ರಾಮ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಆಯ್ಕೆಯಾಗಿ ಈ ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ದು ನನಗೆ ತುಂಬ ಸಂತೋಷದ ವಿಚಾರ. ಈಗ ಅವರು, ನಾವು ಪಂಚಾಯತಿ ಸದಸ್ಯರು ಹಾಗೂ ಅಧಿಕಾರ ವರ್ಗದವರು ಎಲ್ಲರೂ ಮನಸ್ಸು ಮಾಡಿದ್ರೆ 2 ವರ್ಷಗಳು ಮಾಡೋ ಕೆಲಸವನ್ನ 3 ತಿಂಗಳಲ್ಲಿ ಮಾಡೋದು ಹಾಗೆ ಆಗುತ್ತೆ, ಪ್ರಯತ್ನ ಪಟ್ಟರೆ. ಹಾಗಾಗಿ ಅಧಿಕಾರ ವರ್ಗದವರು, ನಮ್ಮ ಸಹೋದರಿಗಳು, ನಮ್ಮ ಸದಸ್ಯರಾಗಿರ್ತಕ್ಕಂಥ ಲೋಕಲ್ ಬಾಡಿ ಎಲ್ಲ ಸದಸ್ಯರುಗಳು, ಅಧಿಕಾರಿಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರನ್ನು ಒಂದುಗೂಡಿ ಈ ಏನು ನಾವೀಗ ನಿರ್ಣಯ ತೆಗೆದುಕೊಂಡಿದ್ದೀವಿ, ಚರಂಡಿ ವಿಚಾರ ಆಗಿರ್ಬೋದು, ಕುಡಿಯುವ ನೀರಿನ ವಿಚಾರವಾಗಿರ್ಬೋದು, ಈಗ ನಮ್ಮಲ್ಲಿ ಬಂದಿರೋ ತುಂಬಾ ಸಮಸ್ಯೆಗಳಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮಸ್ಯೆಗಳು. ಇವತ್ತು ನಾವು ಹೇಳಲೇಬೇಕಾಗಿದೆ. ನಾವು ಹುಡ್ಕೊಂಡು ಹೋಗಿ ಕಾದು ವಾಪಸ್ ಬಂದಿದ್ದೀವಿ, ಸಾಹೇಬರು ಸಿಗದಲ್ಲೇ ಎಷ್ಟೋ ಸರಿ. ಇಲ್ಲಿ ಸ್ವಲ್ಪ ಗೊಂದಲ ಇದೆ, ಅತಿ ಗೊಂದಲ ಏನಿಲ್ಲ. ನಾನು ಅದಕ್ಕೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೇಳಿದೆ, ನೀವೇನು ಕೆಲಸ ಮಾಡೋದು ಸೆಕೆಂಡ್ರಿ, ನೀವು ಅಟ್ಲೀಸ್ಟ್
2 ದಿನಕ್ಕೆ ಒಮ್ಮೆ ನಮ್ಮ ಹೆಡ್ಕ್ವಾರ್ಟರ್ಗೆ ಬನ್ನಿ, ನೀವು ಕೂತ್ಕೊಳ್ಳಿ, 4 ಜನಕ್ಕೆ ಮಾತನಾಡಿ, ಅರ್ಧ ಅಲ್ಲ 75% ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ನಾನು ಅವರಿಗೆ ಆಲ್ರೆಡಿ ಅವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ.